10 ದಿನಗಳ ಬಳಿಕ ತಾತ್ಕಾಲಿಕ ಕದನ ವಿರಾಮ ಬಿದ್ದಿದ್ದೇಕೆ? ನಾಗರಿಕರ ಸ್ಥಳಾಂತರಕ್ಕೆ ರಷ್ಯಾ ಕೊಟ್ಟಿದ್ದ ಡೆಡ್ಲೈನ್ ಏನು? ಯುಕ್ರೇನ್ನಲ್ಲಿ ಮತ್ತೆ ಭೀಕರ ದಾಳಿ ನಡೆಯುತ್ತಾ? ನೋಡೋಣ ಕದನ ವಿರಾಮ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಯುಕ್ರೇನ್ ಚಿಂದಿ ಉಡಾಯಿಸಲು ಪುಟಿನ್ ಸೇನಾ ಪಡೆ ಸ್ಕೆಚ್ ಹಾಕಿದೆ. ಇಷ್ಟು ದಿನ ಟ್ರೇಲರ್ ತೋರಿಸಿರೋ ರಷ್ಯಾ ಇನ್ಮೇಲೆ ಉಗ್ರ ರೂಪ ಪ್ರದರ್ಶಿಸೋಕೆ ಮುಂದಾಗಿದೆ. ನಾಗರಿಕರ ದಡ ಸೇರಿ ಮತ್ತಷ್ಟು ಭಯಾನಕ ದಾಳಿ ನಡೆಸಲು ರಷ್ಯಾ ಸೇನೆ ಪ್ಲಾನ್ ಮಾಡಿದ್ದು ಮಿಸೈಲ್, ಬಾಂಬ್, ರಾಕೆಟ್ ಅಲ್ಲ, ಡೆಡ್ಲಿ ಅಟ್ಯಾಕ್ ಮಾಡುವ ಲೆಕ್ಕಾಚಾರದಲ್ಲಿದೆ. ಇದಕ್ಕಾಗಿ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಬಳಸುವ ಸಾಧ್ಯತೆ ಇದೆ. ರಕ್ತಸಿಕ್ತ ಕದನಕ್ಕೆ ರಷ್ಯಾ ಸೇನೆ ತಾತ್ಕಾಲಿಕ ಬ್ರೇಕ್ ನೀಡಿತ್ತು. 10 ದಿನಗಳ ಬಳಿಕ ಯುದ್ಧಕ್ಕೆ ಬಿಡುವು ನೀಡಿದ್ದ ರಷ್ಯಾ 6 ಗಂಟೆಗಳ ಕಾಲ ಕದನ ವಿರಾಮ ಘೋಷಿಸಿತ್ತು. ಯುಕ್ರೇನ್ ಕಾಲಮಾನದ ಪ್ರಕಾರ ಬೆಳಗ್ಗೆ 6ರಿಂದ ಯುದ್ಧಕ್ಕೆ ಬ್ರೇಕ್ ನೀಡಿ ನಾಗರಿಕರ ಸ್ಥಳಾಂತರಕ್ಕಾಗಿ ರಷ್ಯಾ ಈ ತಾತ್ಕಾಲಿಕ ನಿರ್ಣಯವನ್ನ ಕೈಗೊಂಡಿತ್ತು. ಯುಕ್ರೇನ್ನಲ್ಲಿ 10 ದಿನಗಳ ಬಳಿಕ ರಣಭೀಕರ ಯುದ್ಧಕ್ಕೆ ಬ್ರೇಕ್ ಬಿದ್ದಿತ್ತು. 10 ದಿನದ ನಂತರ ರಷ್ಯಾ ತಾತ್ಕಾಲಿಕ ಕದನ ವಿರಾಮ ಘೋಷಿಸಿತ್ತು. ಹೀಗಾಗಿ ಯುಕ್ರೇನ್ ನೆಲದಲ್ಲಿ ರಷ್ಯಾ ದಾಳಿ ಕೆಲಕಾಲ ನಿಂತಿದ್ದು ಯುಕ್ರೇನ್ನಲ್ಲಿ ಸಿಲುಕಿರುವವರು ಕೊಂಚ ನಿಟ್ಟುಸಿರು ಬಿಡುವಂತಾಗಿತ್ತು. ಯುದ್ಧ ಪೀಡಿತ ಪ್ರದೇಶದಲ್ಲಿ ಸಿಲುಕಿರುವವರು ಸುರಕ್ಷಿತ ಸ್ಥಳಕ್ಕೆ ತೆರಳಲು ರಷ್ಯಾ ಅನುವು ಮಾಡಿಕೊಟ್ಟಿತ್ತು. ಯುದ್ಧದ ನಡುವೆಯೂ ಯುಕ್ರೇನ್ ಮತ್ತು ರಷ್ಯಾ ನಡುವೆ ಸಂಧಾನ ಸಭೆಗಳು ನಡೆದಿವೆ. ಮಾರ್ಚ್ 3ರಂದು ನಡೆದ ಸಂಧಾನದ ಭಾಗವಾಗಿಯೇ ಇಂದು ಕದನ ವಿರಾಮ ಘೋಷಿಸಲಾಗಿತ್ತು ಅಂತ ಹೇಳಲಾಗಿದೆ. ಬೆಲಾರಸ್ನಲ್ಲಿ 2 ದೇಶದ ಮಧ್ಯೆ ಮಾತುಕತೆ ವೇಳೆ ಮಾನವೀಯ ನೆಲಗಟ್ಟಿನಲ್ಲಿ ನಾಗರಿಕರ ಸ್ಥಳಾಂತರ ಮಾಡಲು ಅವಕಾಶಕ್ಕೆ 2 ದೇಶಗಳು ಒಪ್ಪಿಕೊಂಡಿದ್ವು. ಯುದ್ಧ ಪ್ರದೇಶಕ್ಕೆ ಔಷಧ, ಆಹಾರ ಸಾಗಾಣಿಗೂ ಒಪ್ಪಂದ ಮಾಡಿಕೊಂಡಿದ್ವು. ಕದನ ವಿರಾಮ ಘೋಷಣೆಯಾಗಿದ್ದ ಹಿನ್ನೆಲೆ ಲಕ್ಷಾಂತರ ಜನರು ಯುಕ್ರೇನ್ ತೊರೆದಿದ್ದಾರೆ. ಮರಿಯುಪೋಲ್ನಿಂದ 2 ಲಕ್ಷ ಜನ ವಲಸೆ ಹೋಗಿದ್ರೆ ವೋಲ್ನೋವೋಕಾದಿಂದ 20,000 ಜನ ಸ್ಥಳಾಂತರಗೊಂಡಿದ್ದಾರೆ. ಆದರೆ ಕೀವ್, ಖಾರ್ಕಿವ್, ಸುಮಿ, ಚೆರ್ನಿಹಿವ್ ಪ್ರದೇಶಗಳಲ್ಲಿ ಕದನ ವಿರಾಮ ಘೋಷಣೆಯಾಗದ ಕಾರಣ ಇನ್ನೂ ಲಕ್ಷಾಂತರ ಮಂದಿ ಯುಕ್ರೇನ್ ತೊರೆಯಲು ಪರದಾಡ್ತಿದ್ದಾರೆ. ತಾತ್ಕಾಲಿಕ ಕದನ ವಿರಾಮ ಘೋಷಣೆ ಜೊತೆ ರಷ್ಯಾ ಸೇನೆ ಯುಕ್ರೇನ್ನ ಒಂದೊಂದೇ ಪ್ರದೇಶಗಳಿಗೆ ಎಂಟ್ರಿ ಕೊಟ್ಟಿದೆ. ಮೆಲಿಟಾಪೋಲ್ ನಗರಕ್ಕೆ ರಷ್ಯಾ ಸೈನಿಕರು ನುಗ್ಗಿದ್ದಾರೆ. ಯುದ್ಧ ಟ್ಯಾಂಕರ್ಗಳು ರಸ್ತೆಯುದ್ದಕ್ಕೂ ಸಾಲುಗಟ್ಟಿ ನಿಂತಿವೆ. ಇನ್ನು ಕೀವ್ ನಗರಕ್ಕೆ ಮತ್ತಷ್ಟು ರಷ್ಯಾ ಸೈನಿಕರು ದಾಂಗುಡಿ ಇಟ್ಟಿದ್ದಾರೆ. ವಾಹನಗಳಿಗೆ ಟಾರ್ ಮಿಸೈಲ್ ಸಿಸ್ಟಮ್ ಎಸ್ಕಾರ್ಟ್ ಕೊಟ್ಟಿದ್ದು ಸಾಲು ಸಾಲಾಗಿ ವಾಹನಗಳು ಎಂಟ್ರಿ ಕೊಟ್ಟಿವೆ. ಯುಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ನಿವಾಸವೇ ಧ್ವಂಸವಾಗಿದ್ದೇಗೆ? ಚೆರ್ನಿಹಿವ್ ನಗರದಲ್ಲಿ ನಡೆದ ಭೀಕರ ಸ್ಫೋಟ ಹೇಗಿತ್ತು? ಜನವಸತಿ ಪ್ರದೇಶಗಳ ಮೇಲೆ ದಾಳಿ ಮಾಡುತ್ತಿರುವುದೇಕೆ ರಷ್ಯಾ ಪಡೆ? ಇದೆಲ್ಲವನ್ನ ನೋಡೋಣ ರಷ್ಯಾ ವಾರ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಉಕ್ರೇನ್ ವಿರುದ್ಧ ರಷ್ಯಾ ಸೇನೆ ಯುದ್ಧ ತೀವ್ರಗೊಳಿಸಿದ್ದು ರಷ್ಯಾ ಸೇನಾಪಡೆಗೆ ಉಕ್ರೇನ್ ಅಧ್ಯಕ್ಷರೇ ಟಾರ್ಗೆಟ್ ಆದಂತಿದೆ. ಜೆಲೆನ್ಸ್ಕಿ ನಿವಾಸವನ್ನೇ ರಷ್ಯಾ ಸೇನೆ ಧ್ವಂಸಗೊಳಿಸಿದೆ. ಉಕ್ರೇನ್ ಅಧ್ಯಕ್ಷ ವೊಲೋಡಿಮಿರ್ ಜೆಲೆನ್ಸ್ಕಿ ನಿವಾಸದ ಮೇಲೆ ರಷ್ಯಾ ಸೇನೆ ಕ್ಷಿಪಣಿ ದಾಳಿ ಮಾಡಿದೆ. ಉಕ್ರೇನ್ನಲ್ಲಿ ಭೀಕರ ಯುದ್ಧ ನಡೆಸುತ್ತಿರೋ ರಷ್ಯಾ ಚೆರ್ನಿಹಿವ್ ನಗರದಲ್ಲಿ ಭೀಕರ ಸ್ಫೋಟ ನಡೆಸಿದೆ. ರಣಭೀಕರ ಸ್ಫೋಟಕ್ಕೆ ಚೆರ್ನಿಹಿವ್ ಜನತೆ ಬೆಚ್ಚಿ ಬಿದ್ದಿದ್ದಾರೆ. ಇದಕ್ಕೂ ಮುನ್ನ ಚೆರ್ನಿಹಿವ್ ನಗರದಲ್ಲಿ ಪುಟಿನ್ ಪಡೆ ಏರ್ ಸ್ಟ್ರೈಕ್ ಮಾಡಿತ್ತು. ಅಪಾರ್ಟ್ಮೆಂಟ್ ಸೇರಿ ವಿವಿಧೆಡೆ ಡೆಡ್ಲಿ ದಾಳಿ ನಡೆಸಿದ್ದು ಅಪಾರ್ಟ್ಮೆಂಟ್ನ ಕೆಲ ಮಹಡಿಗಳು ಸ್ಫೋಟವಾಗಿವೆ. ವೈಮಾನಿಕ ದಾಳಿಯಲ್ಲಿ 47 ಜನರು ಸಾವಿಗೀಡಾಗಿದ್ದು ಹಲವರಿಗೆ ಗಾಯವಾಗಿದೆ. ಫಾರ್ಮಸಿ ಹಾಗೂ ಆಸ್ಪತ್ರೆಗೂ ಹಾನಿಯಾಗಿದೆ ಅಂತ ಹೇಳಲಾಗ್ತಿದೆ. ರಷ್ಯಾ ಪಡೆಯ ಪಿರಂಗಿಯನ್ನ ಕೀವ್ ನಗರದಲ್ಲಿ ಉಕ್ರೇನಿಗರು ವಶಕ್ಕೆ ಪಡೆದಿದ್ದಾರೆ. ಸೈನಿಕರನ್ನ ಹಿಮ್ಮೆಟ್ಟಿಸುತ್ತಾ ಕೀವ್ ನಗರಕ್ಕೆ ರಷ್ಯಾ ದಾಂಗುಡಿ ಇಡೋದನ್ನ ಬಂದ್ ಮಾಡಿದ್ದಾರೆ. ಆದರೆ ರಷ್ಯಾ ಮಾತ್ರ ವಾಹನಗಳಿಗೆ ಟಾರ್ ಮಿಸೈಲ್ ಸಿಸ್ಟಮ್ ಎಸ್ಕಾರ್ಟ್ ನೀಡಿದ್ದು ಕೀವ್ನತ್ತ ಸಾಲು ಸಾಲಾಗಿ ಸೇನಾ ವಾಹನಗಳು ಎಂಟ್ರಿ ಕೊಡ್ತಿವೆ. ಉಕ್ರೇನ್ನ ಖಾರ್ಕಿವ್ ನಗರವನ್ನ ರಷ್ಯಾ ಸೇನೆ ಟಾರ್ಗೆಟ್ ಮಾಡಿದೆ. ಜನವಸತಿ ಪ್ರದೇಶದ ಮೇಲೆ ರಷ್ಯಾ ಸೈನಿಕರು ದಾಳಿ ಮಾಡಿದ್ದಾರೆ. ಖಾರ್ಕಿವ್ನ 3 ಜನವಸತಿ ಪ್ರದೇಶಗಳಲ್ಲಿ ರಷ್ಯಾ ಸೇನಾಪಡೆಗಳು ಗುಂಡಿನ ಸುರಿಮಳೆಯನ್ನೇ ಸುರಿಸಿದೆ. ಉಕ್ರೇನ್ನ ಸುಮಿ ಸಿಟಿಯಲ್ಲಿ ಸಂಕಷ್ಟದಲ್ಲಿದ್ದ ಭಾರತೀಯರಿಗೆ ಅಭಯಹಸ್ತ ಚಾಚಿದ್ದು ಬಾವುಟ ಪ್ರದರ್ಶಿಸಿದ ಭಾರತೀಯರನ್ನ ಎಂಬಸಿ ಸಂಪರ್ಕಿಸಿದೆ. ಶೀಘ್ರವೇ ಬಸ್ಗಳ ಮೂಲಕ ಸುಮಿ ಸಿಟಿಯಿಂದ ಸ್ಥಳಾಂತರ ಮಾಡೋದಾಗಿ ಭಾರತೀಯ ಪ್ರಜೆಗಳಿಗೆ ಉಕ್ರೇನ್ನಲ್ಲಿನ ಭಾರತೀಯ ಎಂಬಸಿ ಅಧಿಕಾರಿಗಳು ಭರವಸೆ ನೀಡಿದ್ದಾರೆ. ಸದ್ಯಕ್ಕೆ ತಾವಿರುವ ಹಾಸ್ಟೆಲ್ಗಳಲ್ಲೇ ಸೇಫ್ ಆಗಿರುವಂತೆ ಹಾಗೂ ಯಾವುದೇ ಕಾರಣಕ್ಕೂ ಹೊರಬರದಂತೆ ರಾಯಭಾರ ಕಚೇರಿ ಸೂಚನೆ ನೀಡಿದೆ.
ಬಲಾಢ್ಯ ರಷ್ಯಾ ಸೇನೆಗೆ ಯುಕ್ರೇನ್ ಸೈನಿಕರ ತಿರುಗೇಟು ಹೇಗಿದೆ? ಸೇನಾ ವಾಹನಕ್ಕೆ ಅಡ್ಡ ಮಲಗಿ ಧರಣಿ ಮಾಡಿದ್ದೇಕೆ? ಝಪೋರಿಜಿಯಾ ಅಣುಸ್ಥಾವರವನ್ನ ಪುನಃ ಯುಕ್ರೇನ್ ವಶಕ್ಕೆ ಪಡೀತಾ? ಇದೆಲ್ಲವನ್ನ ನೋಡೋಣ ಟಾರ್ಗೆಟ್ ಯುಕ್ರೇನ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಷ್ಯಾ ಸೈನಿಕರ ಏಟಿಗೆ ಯುಕ್ರೇನಿಗರು ರೋಷಾವೇಶದಿಂದ ತಿರುಗೇಟು ನೀಡುತ್ತಿದ್ದು, ರಷ್ಯಾದ ಸುಖೋಯ್ Su-25 ಫೈಟರ್ ಜೆಟ್ ಅನ್ನು ಹೊಡೆದು ನೆಲಕ್ಕೆ ಉರುಳಿಸಿದ್ದಾರೆ. ಯುಕ್ರೇನ್ ದೇಶದ ತೀವ್ರ ತೆರನಾದ ಏಟಿಗೆ ಸುಖೆ ಮೆಕಾರಿವ್ನ ಬಳಿ ಬಿದ್ದಿದೆ. ಆ ಮೂಲಕ ಯುಕ್ರೇನ್ ಅಟ್ಯಾಕ್ಗೆ ಸುಖೋಯ್ ಛಿದ್ರವಾಗಿ ನೆಲಕ್ಕೆ ಅಪ್ಪಳಿಸಿದೆ. ರಷ್ಯಾ ಸೇನೆ ವಿರುದ್ಧ ಯುಕ್ರೇನಿಗರು ತೊಡೆತಟ್ಟಿದ್ದು ಪ್ರಾಣ ಪಣಕ್ಕಿಟ್ಟು ಟೊಂಕ ಕಟ್ಟಿ ಹೋರಾಡುತ್ತಿದ್ದಾರೆ. ರಷ್ಯಾ ಸೇನೆ ಖೆರ್ಸನ್ ಎಂಟ್ರಿ ಕೊಡುವುದಕ್ಕೆ ಯುಕ್ರೇನ್ನ ಪ್ರಜೆಗಳು ತಡೆಗೊಡ್ಡಿದ್ದಾರೆ. ಈ ವೇಳೆ ರಷ್ಯಾ ಸೈನಿಕರು ಫೈರಿಂಗ್ ಮಾಡಿದ್ರು ಯುಕ್ರೇನಿಗರು ಕೇರ್ ಮಾಡದೆ ಸೇನಾ ವಾಹನಕ್ಕೆ ಅಡ್ಡಲಾಗಿ ಮಲಗಿ ಧರಣಿ ನಡೆಸಿದ್ದಾರೆ. ಅಲ್ಲದೆ ಕೀವ್ನಲ್ಲಿ ರಷ್ಯಾ ಪಡೆಯ ಫಿರಂಗಿ ವಶಕ್ಕೆ ಪಡೆದು ಬೈಕ್ಗೆ ಕಟ್ಟಿ ಎಳೆದೊಯ್ದಿದ್ದಾರೆ. ಈ ಮೂಲಕ ರಷ್ಯಾ ಸೈನಿಕರನ್ನ ಯುಕ್ರೇನ್ ನಿವಾಸಿಗಳು ಹೆಮ್ಮೆಟ್ಟಿಸುತ್ತಿದ್ದಾರೆ. ಝಪೋರಿಜಿಯಾ ಅಣುಸ್ಥಾವರದ ಬಳಿ ಯುಕ್ರೇನ್ ಮತ್ತು ರಷ್ಯಾ ನಡುವೆ ಭಾರೀ ಗುಂಡಿನ ಕಾಳಗ ನಡೆದಿದೆ. ನ್ಯೂಕ್ಲಿಯರ್ ಪ್ಲಾಂಟ್ನ ಒಳಗೆ ನುಗ್ಗಲು ರಷ್ಯಾ ಸೇನಾಪಡೆ ದಾಳಿ ಮಾಡುತ್ತಿದೆ. ಇದರಿಂದ ತೀವ್ರ ಕುದ್ದು ಹೋಗಿರೋ ಯುಕ್ರೇನ್ ಸೈನಿಕರು ಫೈರಿಂಗ್ ಮಾಡಿದ್ದಾರೆ. ಈ ವೇಳೆ ರಷ್ಯಾ ಸೈನಿಕರು ಕೂಡ ಮರು ಫೈರಿಂಗ್ ಮಾಡಿದ್ದಾರೆ. ಆದರೆ ಗುಂಡಿನ ಮೊರೆತದಲ್ಲಿ ಪವರ್ ಪ್ಲಾಂಟ್ ಹಾನಿಗೊಂಡಿದೆ. ಝಪೋರಿಜಿಯಾ ಅಣುಸ್ಥಾವರವನ್ನ ಯುಕ್ರೇನ್ ಸೇನೆ ತನ್ನ ವಶಕ್ಕೆ ಪಡೆದಿದೆ. ರಷ್ಯಾದಿಂದ ಅತಿಕ್ರಮಣಗೊಂಡಿದ್ದ ಝಪೋರಿಜಿಯಾವನ್ನ ಯುಕ್ರೇನ್ ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ. ಭೀಕರವಾಗಿ ಅಟ್ಯಾಕ್ ಮಾಡಿದ ರಷ್ಯಾ ಸೇನೆ ಝಪೋರಿಜಿಯಾ ಅಣುಸ್ಥಾವರವನ್ನ ತನ್ನ ಹಿಡಿತಕ್ಕೆ ಪಡೆದಿತ್ತು. ಇನ್ನು ಎರಡೂ ದೇಶಗಳ ಗುಂಡಿನ ಕಾಳಗಕ್ಕೆ ಕಾರಣವಾಗಿತ್ತು. ಬಳಿಕ ಯುರೋಪ್ನ ಅತಿದೊಡ್ಡ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅನ್ನ ಯುಕ್ರೇನ್ ಪುನಃ ತನ್ನ ವಶಕ್ಕೆ ಪಡೆದಿದೆ. ಮತ್ತೊಂದು ಮಹಾನಗರ ವಶಕ್ಕೆ ಪಡೆದ ರಷ್ಯಾ ಸೇನೆ. ಯುಕ್ರೇನ್ ಸೈನಿಕರು ನಿರ್ಮಿಸಿದ ಕಬ್ಬಿಣದ ಸರಳಿನ ಬ್ಯಾರಿಕೇಡ್ ಹೇಗಿದೆ? ಯುಕ್ರೇನ್ ಸೇನೆಗೆ ನಾಗರಿಕರು ಸಾಥ್ ಕೊಡ್ತಿರೋದು ಹೇಗೆ? ಇದೆಲ್ಲವನ್ನ ನೋಡೋಣ ಮಹಾಸಮರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಉಕ್ರೇನ್ನ ಮತ್ತೊಂದು ಮಹಾನಗರ ರಷ್ಯಾ ತೆಕ್ಕೆಗೆ ಬಂದಂತೆ ಕಾಣುತ್ತಿದೆ. ರಷ್ಯಾ ಸೇನೆ ಮರಿಯುಪೋಲ್ನ ಸಂಪೂರ್ಣ ಸುತ್ತು ಬರೆದಿದೆ. ಮರಿಯುಪೋಲ್ ವಶಕ್ಕೆ ರಷ್ಯಾ ಸೈನಿಕರು ಮುಂದಾಗಿದ್ದು, ಬಂದರು ನಗರಿ ಬಹುತೇಕ ರಷ್ಯಾ ಕಂಟ್ರೋಲ್ನಲ್ಲಿದೆ. ಖೆರ್ಸನ್, ಝಪೋರಿಜಿಯಾ, ಚೆರ್ನೋಬಿಲ್ ಬಹುತೇಕ ರಷ್ಯಾ ಹಿಡಿತದಲ್ಲಿದೆ. ಇದೀಗ ಮರಿಯುಪೋಲ್ ಕೂಡ ರಷ್ಯಾ ವಶಕ್ಕೆ ಬರ್ತಿದೆ. ಉಕ್ರೇನ್ ವಿರುದ್ಧ ರಷ್ಯಾ ಯುದ್ಧ ಮುಂದುವರೆಸಿದ್ದು, ಉಕ್ರೇನ್ನತ್ತ ರಷ್ಯಾ ಸೇನಾಪಡೆ ದಂಡೆತ್ತಿ ಹೋಗ್ತಾ ಇದೆ. ಕ್ರಿಮಿಯಾ ಪ್ರದೇಶದಲ್ಲಿ ರಷ್ಯಾ ಯೋಧರು ಬೀಡುಬಿಟ್ಟಿದ್ದಾರೆ. ರಷ್ಯಾ ಸೈನ್ಯ ಕಪ್ಪು ಸಮುದ್ರದ ಬಳಿ ಠಿಕಾಣಿ ಹೂಡಿದೆ. ಕ್ರಿಮಿಯಾದಲ್ಲಿ ಯುದ್ಧ ವಾಹನಗಳು ಸಾಲುಗಟ್ಟಿ ನಿಂತಿದ್ದು, ಕೀವ್, ಖಾರ್ಕಿವ್ನತ್ತ ಮುನ್ನುಗ್ಗುತ್ತಿದೆ. ಬಲಾಢ್ಯ ರಷ್ಯಾ ವಿರುದ್ಧ ಕೆಚ್ಚೆದೆಯಿಂದ ಹೋರಾಟ ನಡೆಸುತ್ತಿರುವ ಉಕ್ರೇನ್ ಸೈನಿಕರು ರಷ್ಯಾ ಸೇನೆಯನ್ನ ಹಿಮ್ಮೆಟ್ಟಿಸಲು ಹೊಸ ತಂತ್ರ ಮಾಡಿದ್ದಾರೆ. ರಷ್ಯಾ ಸೈನಿಕರ ಯುದ್ಧ ದಾರಿಗೆ ಬ್ಯಾರಿಕೇಡ್ ಬೇಲಿ ಹಾಕಿದ್ದಾರೆ. ಉಕ್ರೇನ್ ಸೇನೆ ಮುಳ್ಳಿನಂತೆ ಬ್ಯಾರಿಕೇಡ್ ಹಾಕಿದ್ದಾರೆ. ಒಡಿಸಾದ ರಸ್ತೆಗಳಲ್ಲಿ ಕಬ್ಬಿಣದ ಸರಳಿನಿಂದ ಮಾಡಿದ ಬ್ಯಾರಿಕೇಡ್ ಬೇಲಿಯನ್ನ ನಿರ್ಮಿಸಿದ್ದಾರೆ. ರಷ್ಯಾ ಸೇನೆ ವಿರುದ್ಧ ಹೋರಾಡುತ್ತಿರೋ ಉಕ್ರೇನ್ ಸೈನಿಕರಿಗೆ ನಾಗರಿಕರು ಮತ್ತು ರೈತರು ಬಲ ತುಂಬಿದ್ದಾರೆ. ರಣಕಣದಲ್ಲಿ ತಾವು ಕೂಡ ಸೇನಾನಿಯಂತೆ ಸಾಥ್ ಕೊಡುತ್ತಿದ್ದಾರೆ. ರಣಾಂಗಣಕ್ಕಿಳಿದ ರಷ್ಯಾ ಟ್ಯಾಂಕರ್ಗಳನ್ನು ಸೀಸ್ ಮಾಡಿದ್ದಾರೆ. ರಷ್ಯಾ ಟ್ಯಾಂಕರ್ಗಳನ್ನು ರೈತರು ಎಳೆದೊಯ್ದಿದ್ದಾರೆ. ಟ್ರ್ಯಾಕ್ಟರ್ಗೆ ರಷ್ಯಾ ಯುದ್ಧ ಟ್ಯಾಂಕರ್ಗಳನ್ನು ಕಟ್ಟಿ ಎಳೆದುಕೊಂಡು ಹೋಗಿದ್ದಾರೆ. ಉಕ್ರೇನ್ ಮೇಲೆ ಯುದ್ಧ ನಡೆಸುತ್ತಿರೋ ರಷ್ಯಾ ವಿರುದ್ಧ ಸಿಂಗಾಪುರ ಸರ್ಕಾರವು ಆಕ್ರೋಶ ಹೊರಹಾಕಿದೆ. ರಷ್ಯಾಕ್ಕೆ ಸಿಂಗಾಪುರ ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ರಫ್ತು ನಿಲ್ಲಿಸಿದೆ. ಅಲ್ಲದೆ ರಷ್ಯಾ ಸರ್ಕಾರದ ನಡೆ ಅಪಾಯಕಾರಿ ಎಂದು ಬಣ್ಣಿಸಿದ್ದು, ರಷ್ಯಾ ಜೊತೆ ಸಿಂಗಾಪುರದ 4 ಬ್ಯಾಂಕ್ ವ್ಯವಹಾರ ಸ್ಥಗಿತಗೊಳಿಸಿದೆ. ಉಕ್ರೇನ್ ವಿರುದ್ಧ ಯುದ್ಧ ನಡೆಸುತ್ತಿರೋ ರಷ್ಯಾ ವಿರುದ್ಧ ಬಹಿರಂಗ ಸಮರಕ್ಕೆ ಅಮೆರಿಕ ಮುಂದಾಯ್ತಾ ಅನ್ನೋ ಅನುಮಾನ ಕಾಡ್ತಿದೆ. ಕೊನೆಗೂ ಉಕ್ರೇನ್ ಬೆಂಬಲಕ್ಕೆ ನ್ಯಾಟೋ ಪಡೆ ನಿಂತಿದ್ದು, ಉಕ್ರೇನ್ ಬಾರ್ಡರ್ಗೆ ಅಮೆರಿಕ ಸೇನೆ ಬಂದಿಳಿದಿದೆ. ಪೋಲ್ಯಾಂಡ್, ಉಕ್ರೇನ್ ಗಡಿಗಳಲ್ಲಿ ಅಮೆರಿಕ ಸೈನಿಕರು ಬೀಡು ಬಿಟ್ಟಿದ್ದು, ಉಕ್ರೇನ್ಗೆ ಬೆಂಬಲವಾಗಿ ವಿಶ್ವದ ಬಲಾಢ್ಯ ದೇಶ ಅಮೆರಿಕ ನಿಂತಿದೆ.
ರಣರಂಗದಲ್ಲಿ ಸಾವಿನ ಸನ್ನಿಹದಲ್ಲಿದ್ದರೂ ರಷ್ಯಾ ಉಕ್ರೇನ್ ಸೈನಿಕರು ಸ್ನೇಹ ತೋರಿದ್ದಾರೆ. ರಷ್ಯಾ ಸೈನಿಕರ ಮೇಲೆ ದಾಳಿ ಮಾಡಿ ಉಕ್ರೇನ್ ಸೈನಿಕರು ಸೆರೆ ಹಿಡಿದಿದ್ದಾರೆ. ಈ ವೇಳೆ ಉಕ್ರೇನಿಗರ ಬಳಿ ರಷ್ಯಾ ಸೈನಿಕರು ಸಿಗಾರ್ ಕೇಳಿದ್ದಾರೆ. ರಷ್ಯಾದ ಯುದ್ಧದ ನಡುವೆ ಉಕ್ರೇನ್ ಸೈನಿಕರು ರಷ್ಯಾ ಸೈನಿಕರನ್ನ ಸಂತೈಸಿದ್ದಾರೆ. ಆಪರೇಷನ್ ಗಂಗಾ ಹೆಸರಿನಲ್ಲಿ ಎಷ್ಟು ಭಾರತೀಯ ವಿದ್ಯಾರ್ಥಿಗಳನ್ನ ತಾಯ್ನಾಡಿಗೆ ಕರೆತರಲಾಗಿದೆ? ಯುಕ್ರೇನ್ನಿಂದ ಮರಳಿದ ವಿದ್ಯಾರ್ಥಿಗಳ ಕಣ್ಣೀರ ಕಥೆಗಳೇನು? -10 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ನಿಂತಿದ್ದೆ ಅಂತ ಹೇಳಿದ್ಯಾರು? ಇದೆಲ್ಲವನ್ನ ನೋಡೋಣ ಆಪರೇಷನ್ ಗಂಗಾ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಉಕ್ರೇನ್ ಮತ್ತು ರಷ್ಯಾ ಮಧ್ಯೆ ನಡೆಯುತ್ತಿರೋ ಭೀಕರ ಯುದ್ಧದಲ್ಲಿ ಉಕ್ರೇನ್ನಲ್ಲಿ ಸಿಲುಕಿದ್ದ ಭಾರತೀಯರನ್ನ ಏರ್ಲಿಫ್ಟ್ ಮಾಡಲಾಗ್ತಿದೆ. ಆಪರೇಷನ್ ಗಂಗಾ ಹೆಸರಿನಲ್ಲಿ 229 ಭಾರತೀಯರನ್ನ ತಾಯ್ನಾಡಿಗೆ ಕರೆತರಲಾಗಿದೆ. ಭಾರತೀಯರೆಲ್ಲ ರೊಮೇನಿಯಾದಿಂದ ಆಗಮಿಸಿದ್ದು ಕುಟುಂಬಸ್ಥರ ಸಂತಸ ಹೆಚ್ಚಿಸಿದೆ. ಹಾಸನದ ಹೇಮಾವತಿ ನಗರದ ವಿದ್ಯಾರ್ಥಿನಿಯೊಬ್ಬಳು ಉಕ್ರೇನ್ನಿಂದ ತಾಯ್ನಾಡಿಗೆ ಮರಳಿ ಬಂದಿದ್ದಾಳೆ. ಉಕ್ರೇನ್ನಲ್ಲಿ ಮೆಡಿಕಲ್ ಓದ್ತಿದ್ದ ಸರಸ್ವತಿ ಉಕ್ರೇನ್ನಲ್ಲಿ ಸಿಲುಕಿದ್ಲು. ಜೀವದ ಹಂಗು ತೊರೆದು ರೈಲ್ವೆ ಸ್ಟೇಷನ್ ತಲುಪಿದ್ದ ಸರಸ್ವತಿ ಖಾಸಗಿ ವಾಹನದ ಮೂಲಕ ಪೋಲೆಂಡ್ ತಲುಪಿ ಭಾರತಕ್ಕೆ ಮರಳಿದ್ದಾಳೆ. ಸದ್ಯ ಮನೆಗೆ ಬಂದ ವಿದ್ಯಾರ್ಥಿನಿ ಸರಸ್ವತಿಯನ್ನ ಪೋಷಕರು ಆರತಿ ಮಾಡಿ ಸ್ವಾಗತಿಸಿದ್ದಾರೆ. ಮಕ್ಕಳು ಮನೆಗೆ ಬರ್ತಿದ್ದಂತೆ ಸುದೇಶ್ ಮತ್ತು ನಾಗಮಣಿ ದಂಪತಿ ಸಂತೋಷಗೊಂಡಿದ್ರು. ದಾವಣಗೆರೆಯ ಡಿಸಿಎಂ ಟೌನ್ಶಿಪ್ನ ವಿದ್ಯಾರ್ಥಿನಿಯೊಬ್ಬ ಉಕ್ರೇನ್ನಿಂದ ಮನೆಗೆ ಮರಳಿದ್ದಾನೆ. ಇದು ಕುಟುಂಬಸ್ಥರ ಸಂತಸ ಹೆಚ್ಚಿಸಿದ್ದು, ಪುತ್ರನನ್ನ ಕಾಣುತ್ತಲೇ ಪೋಷಕರು ನಿಟ್ಟುಸಿರು ಬಿಟ್ಟಿದ್ದಾರೆ. ಈ ವೇಳೆ ಮಾತನಾಡಿದ ವಿದ್ಯಾರ್ಥಿ ವಿಜಯ್ ಕುಮಾರ್, ಉಕ್ರೇನ್ ಗಡಿಗೆ ಬರುವವರೆಗೂ ನಮಗೆ ಆಹಾರ ಸಿಗಲಿಲ್ಲ. ಬಾಂಬ್ ಸ್ಫೋಟಕ್ಕೆ ರೈಲ್ವೆ ನಿಲ್ದಾಣವೇ ಅಲುಗಾಡ್ತಿತ್ತು. ಗಡಿಗೆ ಬಂದ ನಂತರ ಭಾರತ ಸರ್ಕಾರ ಆಹಾರವನ್ನ ನೀಡಿದ್ದು, ನಮಗೆ ಆಹಾರ ನೀಡಿ ನಮ್ಮ ಮನೆಗೆ ತಲುಪಿಸಿದೆ. ಹೀಗಾಗಿ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ಅಂತ ವಿದ್ಯಾರ್ಥಿ ಸಂಜಯ್ ಕುಮಾರ್ ತಿಳಿಸಿದ್ರು. ಬೀದರ್ ಜಿಲ್ಲೆ ಬಸವಕಲ್ಯಾಣ ಕ್ಷೇತ್ರದ ಶಾಸಕ ಶರಣು ಸಲಗಾರ ಯುದ್ಧ ಪೀಡಿತ ಉಕ್ರೇನ್ನಲ್ಲಿರೋ ವಿದ್ಯಾರ್ಥಿನಿಯೊಬ್ಬಳ ಜೊತೆ ಮಾತನಾಡಿದ್ದಾರೆ. ಬಸವಕಲ್ಯಾಣ ವ್ಯಾಪ್ತಿಯ ನಾರಾಯಣಪುರ ಗ್ರಾಮದ ವೈಷ್ಣವಿ ಪಾಟೀಲ್ ಉಕ್ರೇನ್ನಲ್ಲಿ ಎಂಬಿಬಿಎಸ್ ಓದುತ್ತಿದ್ದು ಉಕ್ರೇನ್ನಲ್ಲಿ ಸಿಲುಕಿದ್ದಾಳೆ. ಸದ್ಯ ಆಪರೇಷನ್ ಗಂಗಾ ಹೆಸರಿನಲ್ಲಿ ವಿದ್ಯಾರ್ಥಿ ವೈಷ್ಣವಿ ಭಾರತಕ್ಕೆ ಬರ್ತಿದ್ದಾಳೆ. ಹೀಗಾಗಿ ಇಂದು ಭಾರತಕ್ಕೆ ಬರೋದಾಗಿ ಶಾಸಕ ಶರಣು ಸಲಗರಿಗೆ ವಿದ್ಯಾರ್ಥಿನಿ ತಿಳಿಸಿದ್ದಾಳೆ. ಉಕ್ರೇನ್ನಲ್ಲಿ ಸಿಲುಕಿದ್ದ ರಾಯಚೂರಿನ ಎಂಬಿಬಿಎಸ್ ವಿದ್ಯಾರ್ಥಿ ತಾಯ್ನಾಡಿಗೆ ಆಗಮಿಸಿದ್ದಾರೆ. ನಾನು ಭಾರತಕ್ಕೆ ವಾಪಸ್ ಆಗಿದ್ದನ್ನ ವಿವರಿಸೋದಕ್ಕೂ ಆಗಲ್ಲ. ನಾನು -10 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ನಿಂತಿದ್ದೆ. ಕೊರೆಯುವ ಚಳಿಯಲ್ಲಿ ಸುಮಾರು 36 ಗಂಟೆ ಕಾಲ ನಿಂತಿದ್ದೆ ಅಂತ ವಿದ್ಯಾರ್ಥಿ ಮಯೂರ್ ಹೇಳಿದ್ದಾನೆ. ಭಾರತ ಸರ್ಕಾರದ ಪ್ರಯತ್ನದಿಂದ ನಾವು ವಾಪಸ್ ಆಗಿದ್ದೇವೆ ಅಂತ ಮಯೂರ್ ತಿಳಿಸಿದ್ದಾನೆ. ಪ್ರಧಾನಿ ಮಾರ್ಗದರ್ಶನದಲ್ಲಿ ಉಕ್ರೇನ್ನಿಂದ ಭಾರತೀಯರನ್ನ ಏರ್ಲಿಫ್ಟ್ ಮಾಡಲಾಗುತ್ತಿದೆ ಅಂತ ಧಾರವಾಡದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ರಷ್ಯಾ ಕದನ ವಿರಾಮ ಘೋಷಣೆಯಿಂದ ಏರ್ಲಿಫ್ಟ್ಗೆ ಅನುಕೂಲವಾಗಲಿದೆ. ಈವರೆಗೆ ಸುಮಾರು 15,000 ಭಾರತೀಯರನ್ನ ಸ್ಥಳಾಂತರಿಸಲಾಗಿದೆ. ಉಳಿದವರನ್ನು ಭಾರತಕ್ಕೆ ಕರೆತರಲಾಗುವುದು. ಕೊನೆಯ ವ್ಯಕ್ತಿಯನ್ನು ಕರೆತರುವುದು ನಮ್ಮ ಜವಾಬ್ದಾರಿ ಅಂತ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ.